ಹಲೋ ಫ್ರೆಂಡ್ಸ್, ಲೆಕ್ಚರ್ 2ಗೆ ಸ್ವಾಗತ. ಹೇಳಿದಾಗೆ ನಾನು ಸೀರೀಸಲ್ಲಿ ಬರ್ತಾ ಇದ್ದೀನಿ. ಲೆಕ್ಚರ್ 1 ಆಗಿದೆ. ಒಳ್ಳೆ ರೆಸ್ಪಾಂಡ್ ಬಂದರೆ ಲೆಕ್ಚರ್ 2 ಮಾಡ್ತೀನಿ ಅಂದೆ. ಬಟ್ ಒಳ್ಳೆ ರೆಸ್ಪಾಂಡ್ ಆ್ಯಾವ್ರೇಜ್ ಆಗಿ ಬಂದಿದೆ. ಬಟ್ ಯೂಸ್ ಆಗೋರಿಗೆ ಯೂಸ್ ಆಗಲಿ ಅಂತ ನಾನು ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಸಿಕ್ಕಿಂದ ತಿಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಲೆಕ್ಚರಲ್ಲಿ ನಾವು ಪ್ರೈಸ್ ಆ್ಯಕ್ಷನ್ ಅಂದರೆ ಏನು, ಪ್ರೈಸ್ ಆ್ಯಕ್ಷನಲ್ಲಿ ಫ್ಯಾಕ್ಟರ್ಸಲ್ಲಿ ಏನೇನು ಬರುತ್ತೆ, ಟ್ರೆಂಡ್ಸು, ರಿವರ್ಸಲ್ಲು, ಸ್ಟ್ರಕ್ಚರ್ ಲೆವೆಲ್ಸು, ಬ್ರೇಕ್ಔಟ್ಸು, ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸ್, ಚಾಟ್ ಪ್ಯಾಟ್ರನ್ಸ್, ಇದೆಲ್ಲ ಬರುತ್ತೆ. ಸೊ ಫಸ್ಟ್ ಲೆಕ್ಚರಲ್ಲಿ ನಾವು ಜಸ್ಟ್ ಪ್ರೈಸ್ ಆ್ಯಕ್ಷನ್ ಅಂದರೆ ಏನು, ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ವಿ. ಲೈಕ್ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ ಮಾರ್ಕೆಟ್ ಅಂದರೆ ಏನು, ಮಾರ್ಕೆಟಲ್ಲಿ ಸ್ವಿಂಗ್ ಪಾಯಿಂಟ್ಸ್ ಯಾವುದು, ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನೀವು ಫಸ್ಟ್ ಲೆಕ್ಚರ್ ನೋಡಿಕೊಂಡು ಲೆಕ್ಚರ್ 2ಗೆ ಬನ್ನಿ. ಸೊ ಇವಾಗ ನಾವು ಹೇಳ್ದಂಗೆ ಲೆಕ್ಚರ್ 2 ಅಲ್ಲಿ ಫಸ್ಟ್ ರಿವರ್ಸಲ್ ಹೇಗೆ ಆಗುತ್ತೆ ಅನ್ನೋದನ್ನು ನಾವು ತಿಳಿಸ್ತೀರಿ. ಸೊ ಇವತ್ತು ರಿವರ್ಸಲ್ ಅಂದರೆ ಏನು, ರಿವರ್ಸಲಲ್ಲಿ ಎರಡು ಥರ ಇರುತ್ತೆ, ಬುಲ್ಲಿಶ್ ರಿವರ್ಸಲ್ ಮತ್ತು ಬೇರಿಶ್ ರಿವರ್ಸಲ್ ಅಂತ. ಅದು ಏನು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ಕ್ಲಾಸಲ್ಲೇ ಹೇಳಿದಾಗೆ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಮತ್ತು ಸೈಡ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ರಿ. ಅಪ್ ಟ್ರೆಂಡ್ ಅಂದರೆ ಪ್ರತಿ ಸಲ ಮಾರ್ಕೆಟ್ ಮೂವ್ ಆಗಬೇಕಾದ್ರೆ ಒಂದು ಇಂಪಲ್ಸ್ ಹಾಗೂ ರೀಟ್ರೇಸ್ ಮಾಡ್ತಾ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡ್ತಾ ಮೇಲೆ ಹೋಗೋದನ್ನು ನಾವು ಅಪ್ ಟ್ರೆಂಡ್ ಅಂತೀರಿ. ಸೇಮ್ ಡೌನ್ ಟ್ರೆಂಡಲ್ಲಿ ಮಾರ್ಕೆಟ್ ಕೆಳಗಡೆ ಇಂಪಲ್ಸ್ ರೀಟೆಸ್ಟ್ ಮಾಡ್ತಾ ಕೆಳಗಡೆ ಬಂದು ಸ್ವಿಂಗ್ ಪಾಯಿಂಟ್ಸ್ನ ಮಾಡ್ಕೋತಾ ಕೆಳಗೆ ಬಂದರೆ ಅದನ್ನು ಡೌನ್ ಟ್ರೆಂಡ್ ಅಂದಿದ್ರಿ. ಸೈಡ್ ಮಾರ್ಕೆಟ್ ಅಂದರೆ ಸ್ವಿಂಗ್ ಹೈ ಮತ್ತು ಸ್ವಿಂಗ್ ಲೋ ಎಲ್ಲ ಒಂದೇ ಸಮನಲ್ಲಿ ಮೇಲೇನೂ ಹೋಗ್ದಿರಾ ತೆಳಗೂ ಹೋಗ್ದಿರಾ ಒಂದೇ ಮೂಮೆಂಟ್ ಆಗೋದನ್ನ ನಾವು ಸೈಡ್ ವೇಸ್ ಅಂತ ಹೇಳಿದ್ರಿ. ಸೊ ಇದು ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದು. ಇದನ್ನು ನಾವು ಸ್ವಿಂಗ್ ಹೈ, ಸ್ವಿಂಗ್ ಲೋ, ಇಂಪಲ್ಸ್, ರೀಟೆಸ್ಟ್ ಅಂತೀರಿ. ಇಷ್ಟು ಬೇಸಿಕ್ ಸ್ಟ್ರಕ್ಚರ್ ಕಲ್ತಿದ್ರಿ. ಸೊ ಮಾರ್ಕೆಟಲ್ಲಿ ಈಗ ಇದು ಮೇಲೆ ಹೋಗ್ತಿದೆ ಅಂತ ಗೊತ್ತು, ಕೆಳಗೆ ಹೋಗ್ತಿದೆ ಅಂತ ಗೊತ್ತು. ರಿವರ್ಸಲ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ರಿವರ್ಸಲ್ ಏನಂದರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇರೋದು, ಸಡನ್ ಆಗಿ ಒಂದು ಸೆಲ್ಲರ್ಸ್ ಜಾಸ್ತಿ ಆದಾಗ ಮಾರ್ಕೆಟ್ ಮೂವ್ಮೆಂಟ್ ಆಗಿ ಕೆಳಗೆ ಬರುತ್ತೆ, ಅದನ್ನು ನಾವು ರಿವರ್ಸಲ್ ಅಂತೀರಿ. ಅದನ್ನು ರಿವರ್ಸಲ್ ಅಂತ ಹೇಗೆ ಕನ್ಸಿಡರ್ ಮಾಡೋದಕ್ಕೆ ರೂಲ್ಸ್ ಇರುತ್ತೆ, ಆ ರೂಲ್ಸನ್ನು ತಿಳ್ಕೊಳ್ಳೋಣ. ರೂಲ್ಸ್ ತಿಳ್ಕೊಳ್ಳೋ ಮುಂಚೆ ಮಾರ್ಕೆಟ್ ರಿವರ್ಸಲಲ್ಲಿ ಎರಡು ರೀತಿ ಇರುತ್ತೆ. ಒಂದು ಬಂದು ಬುಲ್ಲಿಶ್ ರಿವರ್ಸಲ್, ಇನ್ನೊಂದು ಬಂದು ಬೇರಿಶ್ ರಿವರ್ಸಲ್. ಸೊ ಬುಲ್ಲಿಶ್ ರಿವರ್ಸಲ್ ಹೆಸರಲ್ಲೇ ಇದೆ, ಬುಲ್ಲಿಶ್ ರಿವರ್ಸಲ್, ಮಾರ್ಕೆಟು ಬುಲ್ಲಿಶ್ ಆಗುತ್ತೆ ಅಂತ. ಸೊ ಮೀನಿಂಗ್ ಬಂದು ಮಾರ್ಕೆಟು ಡೌನ್ ಟ್ರೆಂಡ್ ಹೋಗ್ತಾ ಇರುತ್ತೆ. ಡೌನ್ ಟ್ರೆಂಡ್ ಹೋಗ್ತಾ ಬೈಯರ್ಸ್ನ ಸಂಖ್ಯೆ ಜಾಸ್ತಿ ಆದಾಗ ಮಾರ್ಕೆಟ್ ಬುಲ್ಲಿಶ್ ಟ್ರೆಂಡಿಂದ ಟ್ರೆಂಡ್ ರಿವರ್ಸಲ್ ಆಗಿ ಬುಲ್ಲಿಶ್ ಟ್ರೆಂಡ್ ಹೋಗೋದನ್ನು ನಾವು ಬುಲ್ಲಿಶ್ ರಿವರ್ಸಲ್ ಅಂತೀರಿ. ಮಾರ್ಕೆಟ್ ಫಸ್ಟು ಡೌನ್ ಟ್ರೆಂಡ್ ಆಗ್ತಾ ಇತ್ತು, ಸ್ವಿಂಗ್ ಲೋ ಸ್ವಿಂಗ್ ಹೈ ಮಾಡ್ತಾ, ಯಾವಾಗ ಪ್ರೀವಿಯಸ್ ಸ್ವಿಂಗ್ ಹೈನ ಬ್ರೇಕ್ ಮಾಡಿ ವಾಪಸ್ ಮಾರ್ಕೆಟು ರಿವರ್ಸಲ್ ಆದಾಗ ಇದನ್ನು ನಾವು ಬುಲ್ಲಿಶ್ ರಿವರ್ಸಲ್ ಅಂತೀರಿ. ಮೀನಿಂಗ್ ಬಂದು ಇಲ್ಲಿ ಹೇಗೆ ನಾವು ಕನ್ಸಿಡರ್ ಮಾಡಬೇಕು ಅಂದರೆ, ಇದು ಸ್ವಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ದೆ. ಪ್ರೀವಿಯಸ್ ಸ್ವಿಂಗ್ ಲೋ ಇದು, ಓಕೆ ತೋರಿಸ್ತೀನಿ. ಪ್ರೀವಿಯಸ್ ಸ್ವಿಂಗ್ ಲೋ ಇದು ಬಂದು ಪ್ರೀವಿಯಸ್ ಸ್ವಿಂಗ್ ಹೈ ಅಥವಾ ಲೋವರ್ ಹೈ. ಯಾವಾಗ ಇದನ್ನು ಬ್ರೇಕ್ ಮಾಡಿ ಮಾರ್ಕೆಟು ಮೇಲೆ ಕ್ಲೋಸ್ ಮಾಡುತ್ತೋ ಇದನ್ನು ನಾವು ಬುಲ್ಲಿಶ್ ರಿವರ್ಸಲ್ ಅಂತೀರಿ. ಬೇರಿಶಿಂದ ಮಾರ್ಕೆಟ್ ಬುಲ್ಲಿಶ್ಗೆ ರಿವರ್ಸಲ್ ತಗೊಳುತ್ತೆ, ಇದನ್ನು ನಾವು ಬುಲ್ಲಿಶ್ ರಿವರ್ಸಲ್ ಅಂತೀರಿ. ಕಂಡೀಷನ್ ಬಂದು ಸ್ವಿಂಗ್ ಹೈನ ಬ್ರೇಕ್ ಮಾಡಿ ಮೇಲೆ ಕ್ಲೋಸ್ ಮಾಡಬೇಕು, ಆವಾಗ ನಿಮಗೆ ಟ್ರೆಂಡ್ ಚೇಂಜ್ ಆಗಿದೆ ಅಂತ, ಮಾರ್ಕೆಟ್ ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡ್ ಹೋಗ್ತಾ ಇದೆ, ಇದನ್ನು ನಾವು ಬುಲ್ಲಿಶ್ ರಿವರ್ಸಲ್ ಅಂತೀರಿ. ಸಿಂಪಲ್ ಅಷ್ಟೇ, ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗೋದು ಬೇಡ. ಇದು ಬಂದು ಬುಲ್ಲಿಶ್ ರಿವರ್ಸಲ್, ಮಾರ್ಕೆಟ್ ಡೌನ್ ಟ್ರೆಂಡಿಂದ ಅಪ್ ಟ್ರೆಂಡ್ ಆಗೋದನ್ನು ನಾವು ಬುಲ್ಲಿಶ್ ರಿವರ್ಸಲ್ ಅಂತೀರಿ. ಸೊ ಅದೇ ರೀತಿ ಎರಡನೇದು ಬಂದು ಬೇರಿಶ್ ರಿವರ್ಸಲ್. ಇದರಲ್ಲಿ ಏನಾಗುತ್ತೆ ಅಂದರೆ ಮಾರ್ಕೆಟು ಇಂಪಲ್ಸ್ ರೀಟ್ರೇಸ್ ಆಗ್ತಾ ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ಸಡನ್ ಆಗಿ ಸೆಲ್ಲರ್ಸ್ನ ಸಂಖ್ಯೆ ಜಾಸ್ತಿಯಾಗಿ ಮಾರ್ಕೆಟ್ ಟ್ರೆಂಡ್ ರಿವರ್ಸಲ್ ಮಾಡಿ ಬೇರಿಶ್ ಆಗುತ್ತೆ, ಇದನ್ನೇ ನಾವು ಬೇರಿಶ್ ರಿವರ್ಸಲ್ ಅಂತೀರಿ. ಬುಲ್ಲಿಶಿಂದ ಬೇರಿಶ್. ಇದರಲ್ಲಿ ನಾನು ಬುಲ್ಲಿಶ್ ರಿವರ್ಸಲ್ ರೂಲ್ ಏನು ಹೇಳಿದ್ರಿ ಅಂದರೆ, ಪ್ರೀವಿಯಸ್ ಸ್ವಿಂಗ್ ಹೈ ಅಥವಾ ಲೋವರ್ ಹೈ ಲಾಸ್ಟ್ ಯಾವುದಿರುತ್ತೋ ಲೆವೆಲ್ ಅದನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲೆ ಕ್ಲೋಸ್ ಮಾಡಿದಾಗ ಇದನ್ನು ನಾವು ಬುಲ್ಲಿಶ್ ರಿವರ್ಸಲ್ ಅಂತ ಹೇಳಿದ್ದೆ. ಇದೇ ರೀತಿ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇರಬೇಕಾದ್ರೆ ಲಾಸ್ಟ್ ಸ್ವಿಂಗ್ ಲೋ ಯಾವುದಿರುತ್ತೋ ಅದನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಕೆಳಗೆ ಬಂದರೆ ಇದನ್ನು ನಾವು ಬೇರಿಶ್ ರಿವರ್ಸಲ್ ಅಂತೀರಿ. ಸೊ ಮಾರ್ಕೆಟ್ ಈ ಥರ ಅಪ್ ಟ್ರೆಂಡ್ ಹೋಗ್ತಾ
ಮಾರ್ಕೆಟ್ ಏನಾರ ಇಲ್ಲಿ ಬಂದು ಕ್ಲೋಸ್ ಮಾಡಿದ್ರು ಕೂಡ ಇದನ್ನ ನಾವು ರಿವರ್ಸಲ್ ಅನ್ನಲ್ಲ. ಕಂಪ್ಲೀಟ್ ಆಗಿ ಮಾರ್ಕೆಟ್ ಇಲ್ಲಿಂದ ಈ ಪ್ರೀವಿಯಸ್ ಲೋನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಮಾಡಿದ್ರೆ ಮಾತ್ರ ನಾವು ಇದನ್ನ ರಿವರ್ಸಲ್ ಅಂತೀರಿ. ಓಕೆನಾ? ಪ್ರೀವಿಯಸ್ ರೂಲ್ ಇದೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ. ಬುಲ್ಲಿಶ್ ರಿವರ್ಸಲ್ ಅಂದ್ರೆ ಲಾಸ್ಟ್ ಸ್ವಿಂಗ್ ಹೈನ ಬ್ರೇಕ್ ಮಾಡಿ ಮೇಲೆ ಕ್ಲೋಸ್ ಮಾಡಬೇಕು. ಬೇರಿಶ್ ರಿವರ್ಸಲ್ ಅಂದ್ರೆ ಲಾಸ್ಟ್ ಸ್ವಿಂಗ್ ಲೋನ್ನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಆದಾಗ ಟ್ರೆಂಡ್ ರಿವರ್ಸಲ್ ಆಗಿದೆ, ಇದನ್ನ ನಾವು ಟ್ರೆಂಡ್ ರಿವರ್ಸಲ್ ಅಂತೀರಿ. ಸೊ ಈ ರೀತಿಯಾಗಿ ಬುಲ್ಲಿಶ್ ರಿವರ್ಸಲ್ ಹಾಗೂ ಬೇರಿಶ್ ರಿವರ್ಸಲ್ ಪ್ರಕಾರ ನಾವು ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ ಅಂದ್ಬಿಟ್ಟು ನಾವು ಟ್ರೇಡ್ ನ ತಗೋಬಹುದು. ಸೊ ಇದು ಬಂದು ಲೆಕ್ಚರ್ 2 ಐಡೆಂಟಿಫಿಕೇಶನ್ ಹೇಗೆ ಮಾಡೋದು ಅಂತ, ರೂಲ್ಸ್ ಮತ್ತೆ ಹೇಗೆ ರಿವರ್ಸಲ್ ಅನ್ಸಕ್ ಕನ್ಸಿಡರ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ನೀವು ಧಾರಾಳವಾಗಿ ಕ್ವಶನ್ ನ ಕೇಳ್ಬೋದು. ನಾನು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ರಿಪ್ಲೈ ಮಾಡ್ತೀನಿ. ಇದೇ ರೀತಿ ಲೆಕ್ಚರ್ 2-3 ಕಂಟಿನ್ಯೂಷನ್ ಮಾಡೋಣ. ಏನೇ ಡೌಟ್ ಇದ್ರು ಕೇಳಿ. ಓಕೆ, ಥ್ಯಾಂಕ್ ಯು.